ನಿವೃತ್ತಿಯ ಸುಳಿವನ್ನ ನೀಡಿದ್ದಾರೆ. ಡಿ.ವಿ. ಸದಾನಂದ ಗೌಡ ಬಳಿಕ ಈಗ ಕೇಂದ್ರ ಸಚಿವರ ಸರದಿ. ಬಿಜೆಪಿಯಲ್ಲಿ ಮತ್ತೊಬ್ಬ ಸಂಸದ ರಾಜಕೀಯ ನಿವೃತ್ತಿಯ ಸುಳಿವನ್ನ ನೀಡಿದ್ದಾರೆ. ಡಿ.ವಿ. ಸದಾನಂದ ಗೌಡ ಅವರ ಬಳಿಕ ಈಗ ಕೇಂದ್ರ ಸಚಿವರ ಸರದಿ. ರಾಜಕೀಯ ನಿವೃತ್ತಿಯ ಸುಳಿವನ್ನ ಕೊಟ್ರ ಹಾಗಾದ್ರೆ ನಾರಾಯಣಸ್ವಾಮಿ ವೈಟ್ ಕೋಟ್ ಸಮಾರಂಭದಲ್ಲಿ ರಾಜಕೀಯ ನಿವೃತ್ತಿಯ ಮಾತುಗಳನ್ನಾಡಿದ್ದಾರೆ. ಚಿತ್ರದುರ್ಗದ ತರಾಸು ರಂಗ ಮಂದಿರದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಮಾತನಾಡಿದಾಗ ರಾಜಕೀಯ ನಿವೃತ್ತಿಯ ಮಾತನಾಡಿದ್ದಾರೆ. ಹಾಗಾದರೆ ರಾಜಕೀಯ ನಿವೃತ್ತಿಯನ್ನ ಘೋಷಣೆ ಮಾಡ್ತಾರ ನಾರಾಯಣಸ್ವಾಮಿ? ಕಾರ್ಯಕ್ರಮದಲ್ಲಿ ಬೇಸರವನ್ನ ಹೊರಹಾಕಿದ್ದಾರೆ ನಾರಾಯಣಸ್ವಾಮಿ ಅವರು. ಚಿತ್ರದುರ್ಗದ ತಾರಾಸು ರಂಗ ಮಂದಿರದಲ್ಲಿ ವೈಟ್ ಕೋಟ್ ಸಮಾರಂಭದಲ್ಲಿ ಮಾತನಾಡಿದ್ದಾರೆ. ದೇಶದ ನಾಗರಿಕರ ಟ್ಯಾಕ್ಸ್ಗೆ ಸರಿಯಾದ ಸರ್ವಿಸ್ ಅನ್ನ ಕೊಡಬೇಕು. 25 ವರ್ಷದ ರಾಜಕೀಯ ಜೀವನದಲ್ಲಿ ಭ್ರಷ್ಟ ವ್ಯವಸ್ಥೆಯನ್ನ ನೋಡಿದ್ದೀನಿ. ಇಂತಹ ಭ್ರಷ್ಟ ವ್ಯವಸ್ಥೆಯನ್ನ ಧಿಕ್ಕರಿಸಿ ರಾಜಕೀಯ ಬಿಡೋಣ ಅಂತಿದ್ದೀನಿ ಅಂತ ಹೇಳಿದ್ದಾರೆ. ಈ ಭ್ರಷ್ಟರ ಜೊತೆ ನಾನು ರಾಜಿ ಆಗಬಾರದು ಅನ್ನೋದೇ ನನ್ನ ಉದ್ದೇಶ. ಪಾಲಿಟಿಕ್ಸ್ ನಲ್ಲಿ ನನ್ನಂತವರು ಇರಬಾರದು ಅಂತ ತೀರ್ಮಾನ ಮಾಡಿದ್ದೀನಿ. ಕಾರ್ಯಕ್ರಮದಲ್ಲಿ ರಾಜಕೀಯ ನಿವೃತ್ತಿಯ ಮಾತುಗಳನ್ನಾಡಿದ್ದಾರೆ ಈ ರೀತಿ ನಾರಾಯಣಸ್ವಾಮಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ನಾನು ಟಿಕೆಟ್ ಆಕಾಂಕ್ಷಿ ಅಲ್ಲ. ಹೇಳು, ಕಂಟೆಸ್ಟ್ ಮಾಡೋದು ಬಿಡೋದು ನನ್ನ ಪಾರ್ಟಿ. ನಾನು ಭಾರತೀಯ ಜನತಾ ಪಕ್ಷದ ನಾನೊಬ್ಬ ಸೇನಾನಿ, ನಿಷ್ಠಾವಂತ ಸೇನಾನಿ. ಪಕ್ಷ ಏನು ಹೇಳ್ತಾರೆ ಮಾಡ್ತಾರೆ. ಬಟ್ ನಾನು ಕಂಟೆಸ್ಟೆಂಟ್ ನಿರೀಕ್ಷೆ ಕನಸು ಕಾಣೋನಲ್ಲ. ದೇಶ ಸಮೃದ್ಧವಾಗಿರಬೇಕು ಅನ್ನೋದು ಕನಸು ಒಂದೇ ನನಗಿರೋದು. ನಾನೇ ಕ್ಯಾಂಡಿಡೇಟ್ ಆಗಬೇಕು, ನಾನೇ ಅಂಟ್ಕೋಬೇಕು, ನನ್ನ ಮಕ್ಕಳೇ ಆಗಬೇಕು, ಅದಲ್ಲ ನಾರಾಯಣಸ್ವಾಮಿನೂ ಕ್ಯಾಂಡಿಡೇಟ್ ಅಪೇಕ್ಷಿತನಲ್ಲ. ನಾನು ಆ ಉಚಿತನಕ್ಕೆ ಜಿಲ್ಲೆಗೆ ಬಂದಿಲ್ಲ. ನನ್ನ ಪಕ್ಷ ಹೇಳಿತ್ತು, ಕಂಟೆಸ್ಟ್ ಮಾಡಿದ್ದೆ. ನನ್ನ ಪಕ್ಷ ಈ ಜನ ನನಗೆ MP ಮಾಡಿದ್ರು, ಅವರ ಆಶೀರ್ವಾದ MP ಆಗಿದ್ದೆ. ಅದೇ ರೀತಿ ಪಾರ್ಟಿ ಪ್ರೀತಿಯಿಂದ ನಾನು ಮಂತ್ರಿ ಮಾಡಿದ್ದೆ, ಕೆಲಸ ಮಾಡ್ತಾಯಿದ್ದೇನೆ. ಅಷ್ಟು ಉದ್ದದಿಂದ ಬಂದು ಈ ಜನತೆಗೆ ನಿರೀಕ್ಷೆಗೆ ಕನಸಿಗೆ ತಕ್ಕಂತೆ ಕೆಲಸ ಮಾಡೋಕ್ಕೆ ಆಗಲಿಲ್ಲ. ಅಂದರೆ ಒಬ್ಬ ಚುನಾಯಿತ ಸದಸ್ಯ ಮತದಾರರಿಗೆ ಸಿಗಬೇಕು, ಆ ಮಾನಸಿಕತೆ ನನ್ನಲ್ಲಿದೆ. ನಮ್ಮ ಪಾರ್ಟಿ ಸರ್ವೆ ಮಾಡ್ತಾರೆ, ಸ್ಥಳೀಯರಿಗೆ ಗೆಲ್ತಾರೆ ಅಂತೇಳಿ ನಮಗೆ ವರದಿಗಳು ಬಂದರೆ ಒಬ್ಬ ಕಾರ್ಯಕರ್ತನನ್ನು ಬಿಡದೆ ಎಲ್ಲ ಕಾರ್ಯಕರ್ತರು ಸ್ಥಳೀಯರಿಗೆ ಕ್ಯಾಂಡಿಡೇಟ್ ಮಾಡೋದಕ್ಕೆ ತೀರ್ಮಾನ ಮಾಡ್ತೀವಿ. ನಾನು ಹೇಳ್ತೀನಲ್ಲ, ನಾನು ರಾಜಕಾರಣದಿಂದ ದೂರ ಇರಬೇಕಂತಾನೆ, ಭ್ರಷ್ಟ ರಾಜಕೀಯ ವ್ಯವಸ್ಥೆಯಿಂದ ದೂರ ಇರಬೇಕಂತ ಇನ್ನೇನು ಹೇಳ್ಬೇಕು ನಾನು? ನಾರಾಯಣಸ್ವಾಮಿ ಈ ಭ್ರಷ್ಟ ರಾಜಕೀಯ ವ್ಯವಸ್ಥೆಯಲ್ಲಿ ಮುಂದುವರಿಯುವ ರಾಜಕಾರಣಿ ಅಲ್ಲ. MP ಚುನಾವಣೆ ಭವಿಷ್ಯದ ದಿನಗಳಲ್ಲಿ ಸಹ ನಾನು ಟಿಕೆಟ್ ಆಕಾಂಕ್ಷಿ. ಈ ದೇಶದ ನಾಗರಿಕರ ಟ್ಯಾಕ್ಸ್ ಇಂದ ಆ ಟ್ಯಾಕ್ಸ್ ಮತ್ತೊಂದು ಸರ್ವಿಸ್ ಕೊಡಬೇಕಲ್ಲ, ಅದು ಉತ್ತರ ಕೊಡಬೇಕಲ್ಲ. ನಿಮ್ಗೆ ಒಬ್ಬರಿಗೆ ಹೇಳ್ತಾ ಇಲ್ಲ, ನಾನು 25 ವರ್ಷದ ರಾಜಕೀಯ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ನಿನ್ನೆ ನಾರಾಯಣಸ್ವಾಮಿ ಅವರು ವೈಟ್ ಕೋಟ್ ಸಮಾರಂಭದಲ್ಲಿ ಮಾತನಾಡಿದಂತಹ ವಿಚಾರ ಈಗ ಚರ್ಚೆಗೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಅವ್ರ ಮಾತನ್ನ ಕೇಳ್ತಾ ಇದ್ರೆ ರಾಜಕೀಯ ನಿವೃತ್ತಿಯ ಸುಳಿವನ್ನ ಕೊಟ್ರ ಅಂತ ಹೆಚ್ಚಿನ ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ನಿನ್ನೆಯ ಕಾರ್ಯಕ್ರಮದಲ್ಲಿ? ಪ್ರಗತಿ ಏನು ನಾರಾಯಣಸ್ವಾಮಿ ಬಿಜೆಪಿಯ ಒಂದು ದಲಿತ ಸಮುದಾಯದ ಎಡಗೈ ಸಮುದಾಯಕ್ಕೆ ಸೇರಿದ ಪ್ರಬಲ ನಾಯಕ ಅಂತ ಹೇಳ್ಬೋದಾಗಿದೆ. ಅವರು ಕಳೆದ 25-30 ವರ್ಷದಿಂದ ರಾಜಕಾರಣದಲ್ಲಿದ್ದಾರೆ. ಆದ್ರೆ ನಿನ್ನೆ ಚಿತ್ರದುರ್ಗದ ತಾರಾಸು ರಂಗಮಂದಿರದಲ್ಲಿ ಅವರು ಆಡಿದಂತ ಮಾತುಗಳೇನಿದೆ, ಎಲ್ಲೋ ಒಂದ್ ಕಡೆ ರಾಜಕೀಯ ಸುಳಿವನ್ನು ಕೊಟ್ರ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ಯಾಕಂತಂದ್ರೆ MBBS ವಿದ್ಯಾರ್ಥಿಗಳ ವೈಟ್ ಕೋಟ್ ಸಮಾರಂಭದಲ್ಲಿ ಅವ್ರು ಮಾತಾಡಿದ ಸಂದರ್ಭದಲ್ಲಿ ಈ ಒಂದು ರಾಜಕೀಯ ನಾನು 25 ವರ್ಷಗಳಿಂದ ನಾನು ರಾಜಕೀಯ ನೋಡ್ಕೊಂಡು ಬರ್ತೀನಿ, ಭ್ರಷ್ಟಾಚಾರ ವ್ಯವಸ್ಥೆನ ನೋಡ್ಕೊಂಡು ಬರ್ತೀನಿ, ಆದ್ರೆ ನಾರಾಯಣಸ್ವಾಮಿ ಎಂದೂ ಕೂಡ ಭ್ರಷ್ಟರ ಜೊತೆ ರಾಜಿ ಆಗುವುದಿಲ್ಲ, ಇಂಥ ಭ್ರಷ್ಟ ಅಧಿಕಾರ ಆಡಳಿತ ವ್ಯವಸ್ಥೆ ಇದೆ, ರಾಜಕಾರಣ ಇದೆ, ಇದರಿಂದ ನಾನು ದೂರ ಸರಿಬೇಕನ್ನೋ ಒಂದು ನಿರ್ಧಾರವನ್ನ ಮಾಡಿದ್ದೀನಿ ಅಂತ ಹೇಳ್ತಾರೆ. ಎಲ್ಲ ಒಂದ್ ಕಡೆ ಅವರು ಈ ಬಾರಿಯ ಚುನಾವಣೆ ಹಿಂದೆ ಸರಿದು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡ್ತಾರಾ ಅಂತ ಒಂದು ಪ್ರಶ್ನೆ ಬಲವಾಗಿ ಈಗ ಇದ್ದಿರ್ತಕ್ಕಂಥದ್ದು. ಜೊತೆಗೆ ಏನಂತಂದ್ರೆ ಅವರು ಎಲ್ಲೋ ಒಂದ್ ಕಡೆ ಬೇಸರದಿಂದನೂ ಕೂಡ ಮಾತಾಡಿರ್ತಕ್ಕಂಥದ್ದು, ಜನರ ಒಂದು ಕೊಟ್ಟಿರ್ತಕ್ಕಂಥ ಟ್ಯಾಕ್ಸ್ಗೆ ಸರಿಯಾಗಿ ಸೇವೆಯನ್ನ ಸಲ್ಲಿಸಬೇಕು, ಅದು ಎಲ್ಲೋ ಒಂದ್ ಕಡೆ ಆಗ್ತಾ ಇಲ್ಲ. ಇಂಥ ಭ್ರಷ್ಟ ವ್ಯವಸ್ಥೆಯಲ್ಲಿ ನಾನು ರಾಜಿ ಆಗ್ಬಿಟ್ಟು ನಾನು ಹೋಗೋದು ಅಂತ ನಾರಾಯಣಸ್ವಾಮಿ ನಾನಲ್ಲ, ಆದ್ರೆ ನಾನು ಸ್ಪಷ್ಟವಾಗಿ ರಾಜಕಾರಣ ಮಾಡುವಂತವನು. ಈಗ ಎಲ್ಲೋ ಇದ್ದಂತವನು ಕರೆದುಕೊಂಡು ಈ ಜಿಲ್ಲೆಯಲ್ಲಿ ಗೆಲ್ಸಿದ್ದಾರೆ, ನನ್ನನ್ನು ಸಚಿವರಾಗಿ ಕೂಡ ಮಾಡಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ನಾನು ಯಾವುದೇ ರೀತಿ ಆಕಾಂಕ್ಷಿ ಅಲ್ಲ. ಪಕ್ಷ ಯಾವುದೇ ಕಾರ್ಯಕರ್ತನಿಗೆ ಕೊಟ್ಟರು ಕೂಡ ನಾನು ಸೇವಕನಾಗಿ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ
ಒಂದ್ ಕಡೆ ಈಗ ಕಳೆದ ಬಾರಿಯಿಂದ ತುಂಬಾ ದಿನಗಳಿಂದ ಕೂಡ ಬಿಜೆಪಿ ವಲಯದಲ್ಲಿ ಹಿರಿಯರಿಗೆ ಟಿಕೆಟ್ ಸಿಗಲ್ಲ ಅಂತಕ್ಕಂಥ ಪ್ರಶ್ನೆ ಕೂಡ ಓಡಾಡ್ತಿದೆ. ಅದ್ರ ಮಧ್ಯೆ ಈಗ ನಾರಾಯಣ ಸ್ವಾಮಿ ಅವರು ಹೇಳಿರ್ತಕ್ಕಂಥ ಹೇಳಿಕೆ ಕೆಲವೊಂದ್ ಕಡೆ ರಾಜಕೀಯ ನಿವೃತ್ತಿ ಘೋಷಣೆ ಮಾಡ್ತಾರೆ ಸದ್ಯದಲ್ಲಿ ಅಂತಕ್ಕಂಥದ್ದು ಮಾಹಿತಿ ಈಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿರ್ತಕ್ಕಂಥದ್ದು. ಪ್ರಗತಿ. ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ರಾಜಕೀಯ ನಿವೃತ್ತಿಯ ಸುಳಿವನ್ನ ಕೊಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ನೇರವಾಗಿ ಅವರು ಮಾತನಾಡಿದಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ, ಈ ದೇಶದ ನಾಗರಿಕರಿಗೆ ಟ್ಯಾಕ್ಸ್ಗೆ ಸರಿಯಾದಂತಹ ಸರ್ವಿಸ್ ಅನ್ನ ಕೊಡಬೇಕು. 25 ವರ್ಷದ ರಾಜಕೀಯ ಜೀವನದಲ್ಲಿ ಭ್ರಷ್ಟ ವ್ಯವಸ್ಥೆಯನ್ನ ನೋಡ್ತಾ ಇದ್ದೀನಿ, ಅದಕ್ಕೆ ರಾಜಕೀಯವನ್ನ ಧಿಕ್ಕರಿಸ್ಬಿಡೋಣ ಅನ್ನುವಂತ ತೀರ್ಮಾನ ಮಾಡ್ತಾ ಇದ್ದೀನಿ ಅಂತ ಹೇಳಿರೋ ವಿಚಾರ ಈಗ ಚರ್ಚೆಗೆ ಕಾರಣ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.